ದೆಹಲಿಯಲ್ಲಿ ಮನುವಾದಿಗಳು 2018ರಲ್ಲಿ ನಮ್ಮ ಸಂವಿಧಾನವನ್ನ ಸುಟ್ಟು ಹಾಕಿದ್ರು. ಆ ಸಮಯದಲ್ಲಿ ನಾನು ಒಬ್ಬರ ಮನೆಯಲ್ಲಿ ನೆಲ ಒರೆಸ್ತಾ ಇದ್ದೆ. ದೆಹಲಿಯಲ್ಲಿ ನಿಮ್ಮ ಸಂವಿಧಾನವನ್ನ ಸುಟ್ಟು ಹಾಕಿದ್ದಾರೆ ಅಂತ ಆ ಮನೆಯ ಒಡತಿ ನನ್ನೊಂದಿಗೆ ಹೇಳಿದ್ರು. ನನಗೆ ಆಕೆಯ ಮೇಲೆ ಬಹಳ ಕೋಪ ಬಂತು. ಇದು ನಿಮ್ಮದು ಕೂಡ ಸರ್. ಅವರು ಕ್ಲಾಸ್ 1 ಆಫೀಸರ್. ಅವರು ಸಂವಿಧಾನದ ಮೇಲೆ ಆಧಾರಿತವಾಗಿ ಬದುಕ್ತಾ ಇದ್ದಾರಾ ಅಥವಾ ಮನುಸ್ಮೃತಿಯ ಮೇಲೆನಾ ಅಂತ ನಾನು ಕೇಳಿದೆ. ಯೋಚಿಸ್ತಾ ಅವರ ಮನೆಯಿಂದ ಹೊರಟೆ. ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ತನ್ನ ಕುಟುಂಬವನ್ನ ಪೋಷಿಸಿಕೊಳ್ಳುವಂತಹ ಕಾಂತಾಬಾಯಿ ಅಹಿರೆ ತೀವ್ರ ಭಾವೋದ್ವೇಗದೊಂದಿಗೆ ಆಡಿದಂತಹ ಮಾತುಗಳು ಇವು. 2018ರಲ್ಲಿ ರಾಜಸ್ಥಾನ ಹೈಕೋರ್ಟ್ ಆವರಣದಲ್ಲಿದ್ದಂತಹ ಮನು ವಿಗ್ರಹವನ್ನ ಧ್ವಂಸ ಮಾಡಿದ್ದು ಈ ಕಾಂತಾಬಾಯಿಯೇ. ಇದಕ್ಕಾಗಿ ಅವರು ತಮ್ಮ ಸ್ನೇಹಿತೆ ಶೀಲಾಬಾಯಿ ಪವಾರ್ ಅವರನ್ನ ಕರೆದುಕೊಂಡು ಹೋಗಿದ್ರು. ರಾಜಸ್ಥಾನ ಹೈಕೋರ್ಟ್ ಆವರಣದಲ್ಲಿದ್ದಂತಹ ಮನು ವಿಗ್ರಹವನ್ನ ಇವರು ಧ್ವಂಸಗೊಳಿಸಿದ್ರು. ಆನಂತರ ಕಾಂತಾಬಾಯಿ ಶೀಲಾಬಾಯಿ 8 ದಿನಗಳ ಕಾಲ ಜೈಪುರ ಪೊಲೀಸರ ಕಸ್ಟಡಿಯಲ್ಲಿ ಇದ್ರು. 18 ದಿನಗಳವರೆಗೆ ಜೈಲು ಜೀವನವನ್ನ ನಡೆಸಿದ್ರು. ಈ ಘಟನೆಯು ಹೇಗೆ ನಡೀತು ಅನ್ನೋದನ್ನ ಅವರು ಬಿಬಿಸಿಗೆ ವಿವರಿಸಿದ್ದಾರೆ. 7 ವರ್ಷಗಳ ಹಿಂದೆ ಮನು ವಿಗ್ರಹಕ್ಕೆ ಕಪ್ಪು ಬಣ್ಣ ಬಳಿದಂತಹ 2 ಮಹಿಳೆಯರ ಕಥೆ ಇದು. ಆ ಎಲ್ಲಾ ವಿವರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜನ್. ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ರಿಸರ್ವೇಶನ್ ನೀತಿಯನ್ನ ವಿರೋಧಿಸಿ ದೆಹಲಿಯಲ್ಲಿ ಒಂದು ಸಂಸ್ಥೆ ಸಂವಿಧಾನದ ಪ್ರತಿಯನ್ನ ಸುಟ್ಟು ಹಾಕಿತ್ತು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಕೂಡ ಆಯಿತು. ಆಜಾದ್ ಸೇನಾ ಎಂಬ ಸಂಸ್ಥೆ ಈ ಕೃತ್ಯಕ್ಕೆ ಕಾರಣ ಅಂತ ಶಂಕಿಸಲಾಗುತ್ತೆ. ಪೊಲೀಸರಿಗೆ ದೂರು ಬಂದ ನಂತರ 2 ವ್ಯಕ್ತಿಗಳನ್ನ ಬಂಧನ ಮಾಡಲಾಗುತ್ತೆ. ನಂತರ ಈ ಘಟನೆಯ ಮೇಲೆ ದೇಶದಾದ್ಯಂತ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗುತ್ತೆ. ಡಿಸೆಂಬರ್ 25ರಂದು ಬಾಬಾ ಸಾಹೇಬರು ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ರು ಅಂತ ಅನೇಕರು ಹೇಳ್ತಾರೆ. ಜೈಪುರ ಹೈಕೋರ್ಟ್ ಆವರಣದಲ್ಲಿ ಮನು ವಿಗ್ರಹ ಇದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಭಾವಿಸಿದ್ದೆ. ಎಚ್ಚರಿಕೆಯಿಂದ ಯೋಚನೆ ಕೂಡ ಮಾಡಿದೆ. ಮನೆಯಲ್ಲಿ ಯಾರಿಗೂ ಏನು ಹೇಳಲಿಲ್ಲ. ಶೀಲಾಬಾಯಿಗೆ ಫೋನ್ ಮಾಡಿದೆ. ಅವರನ್ನ ಕರೆದುಕೊಂಡು ಜೈಪುರಕ್ಕೆ ಹೋದೆ ಅಂತ ಕಾಂತಾಬಾಯಿ ಮಾತನಾಡ್ತಾರೆ. ಅಗರಬತ್ತಿ ತಯಾರಿಸಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತಹ ಕಾಂತಾಬಾಯಿಗೆ ವರ್ಷಕ್ಕೆ 6 ತಿಂಗಳು ಕರ್ನಾಟಕದಲ್ಲಿ ಕಬ್ಬು ಬೆಳೆ ಕಟಾವು ಮಾಡೋದಕ್ಕೆ ಹೋಗಿ ಉಳಿದ ಟೈಮ್ನಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಕೆಲಸ ಮಾಡುವ ಶೀಲಾಬಾಯಿಗೆ ಜೈಪುರಕ್ಕೆ ಹೋಗೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಬಡತನದ ಕುಟುಂಬವಾದ್ರಿಂದ ಇಂತಹದೊಂದು ಹೆಜ್ಜೆ ಇಡುವಂತಹ ಧೈರ್ಯ ಮಾಡುವಂತದ್ದು ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೇಕು. ಇದರಿಂದಾಗಿ ಹೋಗುವ ಮೊದಲು ಹಣ ಸಂಗ್ರಹಿಸಿಕೊಳ್ಬೇಕಾಗಿತ್ತು. ಬಡ್ಡಿಗೆ 20,000 ರೂಪಾಯಿಯನ್ನ ಸಾಲ ಮಾಡಿಕೊಂಡೆ ಅಂತ ಹೇಳ್ತಾರೆ ಕಾಂತಾಬಾಯಿ. ಛತ್ರಪತಿ ಶಾಂಬಾಜಿ ನಗರದಿಂದ ಜೈಪುರದವರೆಗಿನ ತಮ್ಮ ಪ್ರಯಾಣದ ಕುರಿತು ಕಾಂತಾಬಾಯಿ ಹೀಗೆ ವಿವರಿಸ್ತಾರೆ. ಶಾಂಬಾಜಿ ನಗರದಿಂದ ಜೈಪುರಕ್ಕೆ ಶನಿವಾರ ರೈಲು ಬಿಡ್ತಾ ಇತ್ತು. ಆಗ ಅದು ಪ್ರತಿ ವಾರ ಓಡಾಡ್ತಾ ಇತ್ತು. ಶೀಲಾಬಾಯಿಯೊಂದಿಗೆ ರೈಲು ಹತ್ತಿದ್ದೆ. ಶನಿವಾರ ಹೊರಟ ರೈಲು ಸೋಮವಾರ ಜೈಪುರಕ್ಕೆ ತಲುಪಿತು. 2 ದಿನಗಳ ಕಾಲ ರೈಲಿನಲ್ಲಿ ಇದ್ವಿ. ಜೈಪುರಕ್ಕೆ ಇಳಿದ ನಂತರ ಕೋರ್ಟ್ ಎಲ್ಲಿದೆ ಅಂತ ತಿಳಿದುಕೊಂಡು ಅಲ್ಲಿಗೆ ಹೋದ್ವಿ. ಮನುಸ್ಮೃತಿ ಮಹಿಳೆಯರಿಗೆ ವಿರೋಧಿ. ನಾವು ಮನು ವಿಗ್ರಹವನ್ನ ಹೊಡೆದು ಹಾಕ್ಬೇಕು ಅಂತ ಭಾವಿಸಿದ್ವಿ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಕಪ್ಪು ಬಣ್ಣ ಬಳಿದ ನಂತರ ಅಲ್ಲಿ ನಮ್ಮನ್ನ ತಡೆದು ಬಿಟ್ರು. ಸಂವಿಧಾನ ಬಾಳಲಿ ಅಂತ ನಾವು ಘೋಷಣೆಗಳನ್ನ ಕೂಗಿದ್ವಿ. ವಕೀಲರು ಸ್ಥಳೀಯರು ಓಡಿ ಬಂದ್ರು. ಮನು ಬೆಂಬಲಿಗರು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ರು ಅಂತ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಪೊಲೀಸರು ಬಂದ್ರು. ನಮ್ಮನ್ನ ಕೋರ್ಟ್ಗೆ ಕರೆದೊಯ್ದ್ರು. ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕೊಂಡೊಯ್ದ್ರು. ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳಿದ್ವಿ. ಪೊಲೀಸರು ನಮ್ಮನ್ನ ಹೊಡೆದ್ರು. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ, 18-19 ದಿನಗಳ ಕಾಲ ಜೈಲಿನಲ್ಲಿ ಇದ್ವಿ ಅಂತ ಕಾಂತಾಬಾಯಿ ನೆನಪು ಮಾಡಿಕೊಳ್ತಾ ಮಾತನಾಡ್ತಾರೆ. ಒಬ್ಬ ಬಡ ಹೆಣ್ಣು ಮಗಳು ಪೊಲೀಸರ ಮುಂದೆ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳೋದು ಇದೆಯಲ್ಲ, ನಿಜಕ್ಕೂ ಆ ತಾಯಿಯರ ಧೈರ್ಯಕ್ಕೆ ನಾವು ಸಲ್ಯೂಟ್ ಹೇಳಲೇಬೇಕು. ಜೈಲಿನಲ್ಲಿ ನಮ್ಮನ್ನ ನೆಲ ಶುಚಿಗೊಳಿಸೋದಕ್ಕೆ, ತೊಟ್ಟಿಗಳನ್ನ ತೊಳೆಯೋದಕ್ಕೆ ಬಲವಂತ ಮಾಡ್ತಾ ಇದ್ರು. ಅಲ್ಲಿ ಇದ್ದಷ್ಟು ಕಾಲ ನಮ್ಮೊಂದಿಗೆ ಬಲವಂತವಾಗಿ ಆ ಕೆಲಸಗಳನ್ನ ಮಾಡಿಸಿದ್ರು ಕೂಡ. ಪೊಲೀಸರಿಗೆ, ಜೈಲಿಗೆ ನಾವು ಹೆದರ್ಕೊಳ್ಳಿಲ್ಲ. ನಮ್ಮ ಮನೆಗಳ ಬಗ್ಗೆಯೂ ನಾವು ಯೋಚನೆ ಮಾಡ್ಲಿಲ್ಲ. ಮನು ವಿಗ್ರಹವನ್ನ ತೆರವುಗೊಳಿಸಬೇಕು ಅಂತ ಡಿಮ್ಯಾಂಡ್ ಮಾಡ್ಬೇಕು ಅಂತ ಭಾವಿಸಿದ್ವಿ. ಕೋರ್ಟ್ಗೆ ಒಂದು ಪತ್ರವನ್ನ ಬರೆದು ಮನು ವಿಗ್ರಹವನ್ನ ತೆರವುಗೊಳಿಸಬೇಕು ಅಂತ
ಕೋರಬೇಕು ಅಂತ ಭಾವಿಸಿದ್ವಿ ಅನ್ನೋದಾಗಿ ಕಾಂತಾಬಾಯಿ ಮಾತನಾಡ್ತಾರೆ. ಕೋರ್ಟ್ಗೆ ಪತ್ರ ಬರೀಬೇಕು ಅನ್ನೋದನ್ನ ಯೋಚಿಸಿದ್ದಾರೆ ಅಂದ್ರೆ ಸಾಂವಿಧಾನಿಕ ನಡೆಯ ಬಗ್ಗೆ ಇವರಿಗೆ ಅಪಾರವಾದ ನಂಬಿಕೆ ಇತ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ದೇಶ ಮನುಸ್ಮೃತಿಯ ಮೇಲೆ ನಡೆಯುವುದಿಲ್ಲ, ಸಂವಿಧಾನದ ಮೇಲೆ ನಡೆಯುತ್ತೆ. ಆದ್ರೆ ಈ ವಿಗ್ರಹ ಯಾಕೆ ಅಂತ ಬಹಳ ಪ್ರಬುದ್ಧತೆಯಿಂದ ಅಷ್ಟೇ ಕಟುವಾಗಿ ಕಾಂತಾಬಾಯಿ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಕಾಂತಾಬಾಯಿ ಶೀಲಾಬಾಯಿ ಜೈಲಿನಲ್ಲಿ ಇದ್ದಾಗ ಅವರ ಪರವಾಗಿ ವಾದಿಸೋದಕ್ಕೆ ಅನೇಕ ವಕೀಲರು ಮುಂದೆ ಬರ್ತಾರೆ. ಬಟ್ ಇಬ್ಬರು ಬಹಳ ದಿನಗಳವರೆಗೆ ಯಾರಿಗೂ ಕೂಡ ಅನುಮತಿಯನ್ನ ಕೊಡೋದೇ ಇಲ್ಲ. ಇದಾದ ನಂತರ ಜೈಪುರದ ವಕೀಲ ಬಾಬುಲಾಲ್ ಭೈರ್ವಾ ತಾನು ಅಂಬೇಡ್ಕರ್ ವಾದಿ, ಜೈ ಭೀಮ್ ಬೆಂಬಲಿಗ ಅಂತ ಹೇಳಿದ್ರು. ಅವರ ಮೇಲೆ ನನಗೆ ನಂಬಿಕೆ ಬಂತು. ಅವರು ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಒಪ್ಪಿಕೊಂಡ್ವಿ. ಅವರ ವಾದಗಳ ನಂತರ ನಮಗೆ ಬೇಲ್ ಕೂಡ ಸಿಕ್ತು ಅನ್ನೋದಾಗಿ ಕಾಂತಾಬಾಯಿ ಹೇಳ್ತಾರೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಕೂಡ ತಕ್ಷಣ ಮನೆಗೆ ಹೋಗೋದಕ್ಕೆ ಕಾಂತಾಬಾಯಿ ಶೀಲಾಬಾಯಿ ಅವರ ಹತ್ರ ದುಡ್ಡು ಇರ್ಲಿಲ್ಲ. ಜೈಪುರ ಜೈಲಿನಿಂದ ಬಿಡುಗಡೆಯಾದ ನಂತರ ಅಜ್ಮೇರ್ಗೆ ಹೋಗ್ತಾರೆ. ಜೈಪುರದಿಂದ ಔರಂಗಾಬಾದ್ ಅಂದ್ರೆ ಈಗಿರುವಂತಹ ಛತ್ರಪತಿ ಸಂಭಾಜಿನಗರಕ್ಕೆ ರೈಲು ಇರೋದಿಲ್ಲ. ಬೇರೆ ಬೇರೆ ರೈಲುಗಳಲ್ಲಿ ಟಿಕೆಟ್ ಖರೀದಿ ಮಾಡೋದಕ್ಕೆ ಇವರ ಹತ್ರ ದುಡ್ಡು ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ಬಹಳ ಹಸಿವು ಕೂಡ ಇತ್ತು. 8 ದಿನಗಳ ಕಾಲ ಅಜ್ಮೀರ್ನಲ್ಲಿ ಇದ್ದು ತೋಟದ ಕೆಲಸ, ಹೋಟೆಲ್ಗಳಲ್ಲಿ ತಟ್ಟೆಗಳನ್ನ ತೊಳೆಯೋದು ಮುಂತಾದ ಕೆಲಸಗಳನ್ನ ಮಾಡಿದ್ವಿ. ನಂತರ ಛತ್ರಪತಿ ಸಂಭಾಜಿನಗರಕ್ಕೆ ಹಿಂತಿರುಗಿದ್ವಿ ಅಂತ ತಮ್ಮ ಕಷ್ಟದ ದಿನಗಳನ್ನ ಹಂಚಿಕೊಳ್ತಾರೆ. ಇಷ್ಟಕ್ಕೆ ಅವರ ಹೋರಾಟ ಮುಗಿಯೋದಿಲ್ಲ. ಜೈಪುರದಿಂದ ನಾವು ಸಂಭಾಜಿನಗರಕ್ಕೆ ಬರುವ ಸಮಯಕ್ಕೆ ಇವರ ಕುಟುಂಬ ರಸ್ತೆಯಲ್ಲಿ ಬಿದ್ದಿರತ್ತೆ. ಮನು ವಿಗ್ರಹಕ್ಕೆ ಇವರು ಕಪ್ಪು ಬಣ್ಣ ಬಳಿಯುತ್ತಿರುವಂತಹ ವಿಡಿಯೋ ವೈರಲ್ ಆಗಿ ಅದು ಸುದ್ದಿ ಪತ್ರಿಕೆಗಳಲ್ಲಿ ಬಂದಿದ್ರಿಂದ ಮನೆಯ ಓನರ್ ಇವರ ಕುಟುಂಬವನ್ನ, ಮಕ್ಕಳನ್ನ ರಸ್ತೆಗೆ ತಳ್ಳಿಡ್ತಾರೆ. ಯಾಕೆ ಹೀಗೆ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ನೀನು ಅಪರಾಧಿ ಮಹಿಳೆ ಅಂತ ಆ ಓನರ್ ಹೇಳಿರ್ತಾನೆ. ಇಷ್ಟಕ್ಕೆ ಇವರು ಸುಮ್ಮನಾಗೋದಿಲ್ಲ. ನಿಮಗೆ ಮನುಸ್ಮೃತಿ ಅರ್ಥ ಆಯ್ತಾ, ಸಂವಿಧಾನ ಅರ್ಥ ಆಗ್ಲಿಲ್ವಾ ಅಂತ ಹೇಳಿ ಆತನನ್ನ ಪ್ರಶ್ನೆ ಮಾಡಿ ಹೊರಡ್ತಾರೆ. ಅದಾನಂತರ ಕಾಂತಾಬಾಯಿ ಕೆಲವು ದಿನಗಳ ಕಾಲ ಗೈರಾನ್ನಲ್ಲಿ ಇರ್ತಾರೆ. ಕೆಲವು ದಿನಗಳು ಬಂಧುಗಳ ಮನೆಯಲ್ಲಿ ಇರ್ತಾರೆ. ಇದಾದ ನಂತರ ಒಂದು ಪುಟ್ಟ ಮನೆಯನ್ನ ಬಾಡಿಗೆಗೆ ತೆಗೆದುಕೊಳ್ತಾರೆ. ಮನು ವಿಗ್ರಹವನ್ನ ತೆರವುಗೊಳಿಸಬೇಕು. ಈ ಘಟನೆ ನಡೆದು 7 ವರ್ಷಗಳಾದ್ರೂ ಜೈಪುರದಲ್ಲಿನ ಮನು ವಿಗ್ರಹ ಕಾಂತಾಬಾಯಿಯನ್ನ ಹಿಂಬಾಲಿಸ್ತಲೇ ಬರುತ್ತೆ. ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ನಾವು ಮನು ವಿಗ್ರಹಕ್ಕೆ ಕಪ್ಪು ಬಣ್ಣ ಬಳಿದ್ವಿ. ಶಿಕ್ಷಿತ ಮಹಿಳೆಯರಲ್ಲೂ ಕೂಡ ಆ ವಿಗ್ರಹಕ್ಕೆ ವಿರೋಧವಾಗಿ ಏನಾದ್ರೂ ಮಾಡ್ಬೇಕು, ಆ ವಿಗ್ರಹವನ್ನ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಕಾಂತಾಬಾಯಿ ಮಾತನಾಡ್ತಾರೆ. ಸಂವಿಧಾನದಿಂದ ಎಲ್ಲರೂ ಲಾಭ ಪಡಿತಾರೆ. ಹಾಗೇನೆ ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು. ನಾವು ಸಂವಿಧಾನದಿಂದಲೇ ಬದುಕ್ತಾ ಇದ್ದೇವೆ ಅಂತ ನೆನಪಲ್ಲಿ ಇಟ್ಕೋಬೇಕು ಅಂತ ಮಾತನಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ಕುರಿಯಂತೆ ಬದುಕೋದಕ್ಕಿಂತ ಒಂದು ದಿನ ಸಿಂಹದಂತೆ ಬದುಕೋದು ಒಳ್ಳೇದು ಅನ್ನೋ ಬಾಬಾ ಸಾಹೇಬರ ಮಾತನ್ನ ಇವರು ಸ್ಮರಿಸ್ತಾರೆ. ಈ ಬಗ್ಗೆ BBC ಅವರು ಇದೇ ಕಾಂತಾಬಾಯಿ ಅವರ ಜೊತೆ ಇದ್ದ ಶೀಲಾಬಾಯಿ ಅವರನ್ನ ಮಾತನಾಡಿಸೋಣ ಅಂತ ಪ್ರಯತ್ನ ಮಾಡ್ತಾರೆ. ಬಟ್ ಶೀಲಾಬಾಯಿ ಕೂಲಿಗಾಗಿ ಬೇರೆಡೆ ಹೋಗಿರೋದ್ರಿಂದ ಇವರ ಕೈಗೆ ಸಿಗೋದಿಲ್ಲ. ಬಹುಶಃ ಅವರು ಸಿಕ್ಕಿದ್ರೆ ಈ ಸ್ಟೋರಿ ಮತ್ತಷ್ಟು ಚಂದ ಇರ್ತಿತ್ತು ಅಂತ ಅನ್ಸುತ್ತೆ. ಅಂಬೇಡ್ಕರರು ಮನುಸ್ಮೃತಿಯನ್ನ ಯಾಕೆ ಸುಟ್ಟು ಹಾಕಿದ್ರು? ಇಷ್ಟೆಲ್ಲ ಮಾತನಾಡಿದ್ಮೇಲೆ ಈ ವಿಚಾರವನ್ನ ಬಿಟ್ರೆ ಹೇಗೆ? ಬನ್ನಿ ಶಾರ್ಟ್ ಆಗಿ ಈ ವಿಷಯವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ರಾಯಗಢ ಜಿಲ್ಲೆಯಲ್ಲಿನ ಮಹದ್ನಲ್ಲಿ 1927 ಡಿಸೆಂಬರ್ 25ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಮನುಸ್ಮೃತಿಯನ್ನ ಸುಟ್ಟು ಹಾಕ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಂಡಾರ್ಕರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಹರಿ ನಾರ್ಕ್ 2018ರಲ್ಲಿ ಇದರ ಬಗ್ಗೆ BBC ಯೊಂದಿಗೆ ಮಾತನಾಡಿದ್ದಾರೆ. ಅವರ ಮಾತುಗಳು ಏನಪ್ಪಾ ಅಂತಂದ್ರೆ, ಬಾಬಾ ಸಾಹೇಬ್ರು 1927 ಡಿಸೆಂಬರ್ 25ರಂದು ಮಹದ್ನಲ್ಲಿ ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ರು. ಅವರ ಸ್ನೇಹಿತ ಪ್ರಖ್ಯಾತ ಸಂಸ್ಕೃತ ಪಂಡಿತ ಗಂಗಾಧರ್ ನೀಲಕಂಠ ಸಹಸ್ರಬುದ್ಧೆ ಮನುಸ್ಮೃತಿಯನ್ನ ಸುಟ್ಟು ಹಾಕಬೇಕೆಂಬ ಒಂದು ತೀರ್ಮಾನವನ್ನ ಮಂಡಿಸಿರ್ತಾರೆ. ಅದನ್ನ ಬಾಬಾ ಸಾಹೇಬ್ರು ಅಮಲುಗೊಳಿಸಿದ್ದಾರೆ ಅನ್ನೋದನ್ನ ಡಾಕ್ಟರ್ ಹರಿ ನಾರ್ಕೆ ತಿಳಿಸ್ತಾರೆ. ಮನು 4 ವರ್ಣಗಳನ್ನ ಪ್ರಶಂಸೆ ಮಾಡ್ತಾನೆ. 4 ಕುಲಗಳನ್ನ ಪವಿತ್ರವಾಗಿ ಇರಿಸಬೇಕು ಅಂತ ಮನು ಬೋಧಿಸ್ತಾನೆ. ಅದೇ ಕುಲ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತ್ತು. ಮನು ಕುಲ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಲಾಗೋದಿಲ್ಲ, ಆದ್ರೆ ಅದಕ್ಕೆ ಬೀಜವನ್ನ ಮನುವೆ ಬಿತ್ತಿದ್ನು ಅನ್ನುವಂತಹ ಮಾತನ್ನ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಫಿಲಾಸಫಿ ಆಫ್ ಹಿಂದೂಯಿಸಂ ಪುಸ್ತಕದಲ್ಲಿ ಬರೆದಿದ್ದಾರೆ. ತಮ್ಮ ಹೂ ಆರ್ ದಿ ಶೂದ್ರಾಸ್ ಅಬಾಲಿಷನ್ ಆಫ್ ಕ್ಯಾಸ್ಟ್ ಪುಸ್ತಕಗಳಲ್ಲೂ ಕೂಡ ಮನುಸ್ಮೃತಿಯನ್ನ ತಾನು ಯಾಕೆ ವಿರೋಧಿಸ್ತೇನೆ ಅನ್ನುವಂತಹ ವಿಚಾರವನ್ನ ಅಂಬೇಡ್ಕರ್ ವಿವರಿಸಿದ್ದಾರೆ. ಇದನ್ನ ಎಲ್ಲರೂ ಕೂಡ ಒಮ್ಮೆ ಓದಲೇಬೇಕು. ಮಹಿಳೆಯರು, ದಲಿತರಿಗೆ ಸಾಮಾನ್ಯ ಜೀವನ ನಡೆಸುವಂತಹ ಹಕ್ಕು ಇರೋದಿಲ್ಲ. ಈ ಬ್ರಾಹ್ಮಣಶಾಹಿಗಳು ಈ ಹಕ್ಕನ್ನ ಕಿತ್ತುಕೊಂಡಿದ್ರು. ಬ್ರಾಹ್ಮಣರ ಆಧಿಪತ್ಯ ಅನ್ನುವಂಥದ್ದು ಸಮಾಜದಲ್ಲಿ ಅನೇಕ ಕುಲಗಳ, ಜಾತಿಗಳ ಉದಯಕ್ಕೆ ಕಾರಣ ಆಯಿತು.
ಈ ಕುಲಗಳು ಜಾತಿಗಳು ಒಂದು ಮಟ್ಟದಿಂದ ಮತ್ತೊಂದು ಮಟ್ಟಕ್ಕೆ ಹೋಗೋದಕ್ಕೆ ಏಣಿ ಇಲ್ಲದ ಬಹುಮಹಲಿ ಕಟ್ಟಡದಂತೆ ಅಂತ ಹೇಳಿ ಬಾಬಾ ಸಾಹೇಬರು ವಿವರಿಸ್ತಾರೆ. ಚಾತುರ್ವರ್ಣ್ಯವನ್ನ ಸೃಷ್ಟಿಸುವ ಮೂಲಕ ಮನು ಶ್ರಮ ವಿಭಾಗ ಮಾಡಲಿಲ್ಲ, ಕಾರ್ಮಿಕರ ವಿಭಾಗವನ್ನ ಸೃಷ್ಟಿ ಮಾಡ್ತಾರೆ ಅಂತಾರೆ ಬಾಬಾ ಸಾಹೇಬರು. ಶ್ರಮವನ್ನ ವಿಭಾಗ ಮಾಡ್ದೇನೆ ಶ್ರಮಿಕರನ್ನೇ ಸೃಷ್ಟಿ ಮಾಡಿದ್ರಲ್ಲಿ ಈ ನೀಚತನದ ಬಗ್ಗೆ ಸಮಾಜ ಆದಷ್ಟು ಬೇಗ ಅರಿಯೋದು ಒಳ್ಳೇದು ಅನ್ನೋದು ನಮ್ಮ ಭಾವನೆ. ಇನ್ನು ಜೈಪುರದ ಹೈಕೋರ್ಟ್ ನಲ್ಲಿ ಮನು ವಿಗ್ರಹವನ್ನ ಯಾರು ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ಜೈಪುರದಲ್ಲಿ ಹೈಕೋರ್ಟ್ ಕಟ್ಟಡ ನಿರ್ಮಾಣವಾಗುವ ಮೊದಲು ರಾಜಸ್ಥಾನ ಹೈಕೋರ್ಟ್ ಬೋಧ್ಪುರದಲ್ಲಿತ್ತು. ರಾಜಸ್ಥಾನದಲ್ಲಿ ಮತ್ತೊಂದು ಬೆಂಚ್ಗೆ ಡಿಮ್ಯಾಂಡ್ ಇತ್ತು. ಆ ಟೈಮ್ನಲ್ಲಿ ಜೈಪುರದಲ್ಲೂ ಕೂಡ ಹೊಸ ಕೋರ್ಟ್ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗುತ್ತೆ ಅಂತ ರಾಜಸ್ಥಾನದ ಹಿರಿಯ ಪತ್ರಕರ್ತ ನಾರಾಯಣ್ ಭಾರೇಟ್ ಮಾತನಾಡ್ತಾರೆ. ಜೈಪುರ ಹೈಕೋರ್ಟ್ ಆವರಣದಲ್ಲಿ ಮನು ವಿಗ್ರಹವನ್ನ 1989ರಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ವಿಗ್ರಹ ಸ್ಥಾಪನೆಯಾದಾಗ್ಲೂ ಕೂಡ ರಾಜಸ್ಥಾನದಲ್ಲಿ ಗಲಾಟೆ ಉಂಟಾಗುತ್ತೆ. ಸೌಂದರ್ಯೀಕರಣಕ್ಕಾಗಿ ಹೈಕೋರ್ಟ್ ವಕೀಲರು ಆಗಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರ ಅನುಮತಿಯನ್ನ ಕೇಳಿದ್ರು. ಸೌಂದರ್ಯೀಕರಣ ಹೆಸರಿನಲ್ಲಿ ಈ ವಿಗ್ರಹವನ್ನ ಸ್ಥಾಪನೆ ಮಾಡಿ ಆ ಸಮಯದಲ್ಲಿ ವಕೀಲರಲ್ಲಿ ಮೇಲ್ಜಾತಿಯವರು ಹೆಚ್ಚಾಗಿ ಇದ್ರು. ಮನು ಮೊದಲು ಕಾನೂನು ಬರೆದ್ರು ಅಂತ ಈ ವಿಗ್ರಹವನ್ನ ಸ್ಥಾಪಿಸಿದ್ರು ಅಂತ ಹೇಳಿ ರಾಜಸ್ಥಾನದ ದಲಿತ ಚಳುವಳಿ ಕಾರ್ಯಕರ್ತ PL ಮಿತ್ರೋಶ್ ಹೇಳಿದ್ದಾರೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, 1989ರಲ್ಲಿ ಬೋಧ್ಪುರದಲ್ಲಿ ಹೈಕೋರ್ಟ್ ಸಭೆ ನಡೆಯುತ್ತೆ. ಈ ವಿಗ್ರಹವನ್ನ 48 ಗಂಟೆಯೊಳಗೆ ತೆರವುಗೊಳಿಸಬೇಕು ಅಂತ ಆದೇಶ ಕೂಡ ಬರುತ್ತೆ. ಆದ್ರೆ ವಿಗ್ರಹ ಇನ್ನೂ ಅಲ್ಲೇ ಇದೆ. ಬಾಬಾ ಆದವ್, ಕಾಮ್ಶಿರಾ ಮುಂತಾದ ಅನೇಕರು ಇದಕ್ಕೆ ವಿರೋಧವಾಗಿ ಹೋರಾಟವನ್ನ ಮಾಡಿದ್ರು ಅನ್ನೋದನ್ನ ಇದೇ ದಲಿತ ನಾಯಕ ಮಿತ್ರೋಶ್ ತಿಳಿಸ್ತಾರೆ. ತೆರವುಗೊಳಿಸಿ ಅಂತ ಹೇಳಿದ್ಮೇಲೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಹೇಗೆ ಇನ್ನೂ ಮನುವನ್ನ ಜೀವಂತವಾಗಿ ಎಸಿವೆ, ಜೀವಂತವಾಗಿ ಹಿಡೋದಕ್ಕೆ ಸಂವಿಧಾನವನ್ನೇ ಮೂಲೆಗೆ ಎಸೀತವೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಹಾಗೇನೆ ಕಾಂತಾಬಾಯಿ ಮತ್ತೆ ಶೀಲಾಬಾಯಿ ಅವರ ಶೌರ್ಯಕ್ಕೂ ನಿಮ್ಮೆಲ್ಲರ ಪರವಾಗಿ ಸೆಲ್ಯೂಟ್ ಅನ್ನ ಹೇಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.